ಮೈತ್ರೇಯ ಮುನಿಗಳು ವಿದುರರನ್ನು ಕುರಿತು ಶ್ರೀಮದ್ಭಾಗವತ ಚತುರ್ಥ ಸ್ಕಂದದಲ್ಲಿ ಸ್ವಯಂಭೂ ಮನುವಿನ ಹೆಣ್ಣು ಮಕ್ಕಳ ಸಂತತಿಯನ್ನೆಲ್ಲ ವರ್ಣನೆ ಮಾಡಿ ಮನುಪುತ್ರರಾದ ಭಗವಂತನ ಅಂಶಾಂಶದಿಂದ ಅರ್ಥಾತ್ ಭಿನ್ನಾಂಶದಿಂದ ಅವತಾರ ಮಾಡಿ ಬಂದಂತಹ ಸ್ವಯಂಭೂ ಮನುವಿನ ಎರಡು ಮಕ್ಕಳು ಪ್ರಿಯವ್ರತ ಮತ್ತು ಉತ್ತಾನಪಾದರು. ಅವರ ಕಥೆಯನ್ನು ಈಗ ಹೇಳ್ತೇನೆ ಅಂತ ಭಗವಂತ ಅವರಲ್ಲಿ ರಾಜರಾಜೇಶ್ವರ ಅನ್ನುವ ರೂಪದಿಂದ ಇದ್ದಾನಂತೆ. ವಾಸುದೇವಸ್ಯ ಕಲೆಯ ಭಗವಂತನ ಒಂದು ವಿಶಿಷ್ಟವಾದ ಸನ್ನಿಧಾನ ಆ ಇಬ್ಬರಲ್ಲೂ ಇತ್ತು. ಸ್ವಯಂಭೂ ಮನುವಿನ ಮಕ್ಕಳಲ್ಲಿ ಮೊದಲಿಗೆ ಉತ್ತಾನಪಾದ ಅವನ ವಂಶದಲ್ಲಿ ಬಂದವರ ಕಥೆಯನ್ನು ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಉತ್ತಾನಪಾದ ಅವನಿಗೆ ಇಬ್ಬರು ಹೆಂಡತಿಯರು. ದೊಡ್ಡವಳ ಹೆಸರು ಸುನೀತಿ, ಚಿಕ್ಕವಳ ಹೆಸರು ಸುರುಚಿ ಅಂತ. ಉತ್ತಾನಪಾದನಿಗೆ ಇಬ್ಬರಲ್ಲಿ ಸುರುಚಿಯ ಮೇಲೆ ಭಾರಿ ಪ್ರೀತಿ. ಆದರೆ ಸುರುಚಿಯಲ್ಲಿ ಯಾವ ಪ್ರೀತಿ ಇದೆ ಆ ಪ್ರೀತಿ ದೊಡ್ಡ ಹೆಂಡತಿಯಾದ ಸುನೀತಿಯಲ್ಲಿ ಇಲ್ಲ. ಆದರೆ ಅವರ ಮಗನೇ ಭಾಗವತೋತ್ತಮನಾದಂತಹ ಧ್ರುವ ಮಹಾರಾಜ ಅಂತ ಯತ್ಸುತೋ ಧ್ರುವ ಅವನ ಮಗನಾಗಿ ಅವತಾರ ಮಾಡಿದ್ದಾರೆ ಧ್ರುವ ಮಹಾರಾಜರು. ಒಮ್ಮೆ ಧ್ರುವ ಸಣ್ಣ ಬಾಲಕ, 5 ವರ್ಷದ ಪುಟ್ಟ ಮಗು. ಆ ಸಂದರ್ಭದಲ್ಲಿ ರಾಜ ಉತ್ತಾನಪಾದ ತನ್ನ ಕಿರಿಯ ಹೆಂಡತಿಯ ಮಗನಾದ ಉತ್ತಮ ಅಂತ, ಸುರುಚಿಯ ಮಗ ಉತ್ತಮ, ಅವನನ್ನು ತೊಡೆಯಲ್ಲಿ ಕೂಡಿಸಿಕೊಂಡು ಸಿಂಹಾಸನದಲ್ಲಿ ಕೂತಿದ್ದ. ಆಡುವ ಧ್ರುವ ಇದನ್ನು ನೋಡಿದ. ಅವನ ತಲೆಯಲ್ಲಿ ಒಂದು ಯೋಚನೆ ಬಂತು, ನಮ್ಮಪ್ಪನಿಗೆ ನಾನು ಮಗನೇ, ಹೇಗಿದ್ದರೂ ಒಂದು ತೊಡೆ ಖಾಲಿ ಇದೆ, ಯಾಕೆ ಕೂಡಬಾರ್ದು ಅಂತ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟು ಅಪ್ಪ ಕುಳಿತ ಸಿಂಹಾಸನದ ಕಡೆ ಹೋಗ್ತಾ ಇದ್ದಾನೆ. ಈ ಪುಟ್ಟ ಬಾಲಕ ಅಪ್ಪನ ತೊಡೆ ಏರಬೇಕು ಅಂತ ಸಿಂಹಾಸನದ ಕಡೆ ಹೊರಟದ್ದನ್ನು ಅಸೂಯೆಯಿಂದ ಸವತಿಯಾದ ಸುರುಚಿ ನೋಡಿದ್ದಾಳೆ. ಅವಳ ತಲೆಯಲ್ಲಿ ಬಂದದ್ದೇ ಬೇರೆ. ಇವತ್ತು ತೊಡೆ ಮೇಲೆ ಕೊಡ್ತಾನೆ, ನಾಳೆ ಸಿಂಹಾಸನ ಬೇಡ್ತಾನೆ. ಈ ಬಯಕೆ ಚಿಕ್ಕದಿರುವಾಗಲೇ ಕಿತ್ತು ಹಾಕಿಬಿಡ್ಬೇಕು ಅಂಥೇಳಿ ತಂದೆಯ ಬಳಿ ಹೋಗುವ ಮಗನ ಕೈ ಹಿಡಿದು ಎಳೆದು ಪಕ್ಕಕ್ಕೆ ಬಿಟ್ಟಿದ್ದಾಳೆ. ಜೊತೆಗೆ ಹೇಳ್ತಾ ಇದ್ದಾಳೆ, ನೀನು ಯದ್ಯಪಿ ಈತ ನಿನ್ನ ತಂದೆಯೇ, ಆದರೆ ಈ ತಂದೆಯ ತೊಡೆಯನ್ನು ಏರುವ ಯೋಗ ನಿನಗಿಲ್ಲ, ಯೋಗ್ಯತೆ ನಿನಗಿಲ್ಲ. ಯಾಕೆ ಅಂತ ನಾ ಹೇಳಿದ್ರೆ ನಿಂಗೆ ಅರ್ಥ ಆಗೋಲ್ಲ. ನಿನ್ನ ಏಜ್ ಅಂಥದ್ದು. ನಿನಗೆ ಏನಾದರೂ ಈ ತೊಡೆ ಮೇಲೆ ಕೂತ್ಕೋಬೇಕು, ಈ ಸಿಂಹಾಸನದಲ್ಲಿ ಕೂಡಬೇಕು ಅನ್ನುವ ಬಯಕೆ ಇದ್ದರೆ ತಪಸ ಆರಾಧ್ಯ ಪುರುಷಂ, ಭಗವಂತನ ಆರಾಧನೆ ಮಾಡು, ತಪಸ್ಸು ಮಾಡು, ಅವನನ್ನು ಒಲಿಸಿಕೊ. ಒಲಿದು ನಿನಗೆ ದರ್ಶನ ಕೊಟ್ಟರೆ ಅವನ್ನ ಕೇಳ್ಕೊ. ಏನಂತ? ಗರ್ಭೇಸ್ಮಿನ್ ಸಾಧಯಾತ್ಮಾನಂ, ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಹಾಗೆ ಕೇಳಿಕೋ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಮಾತ್ರ ಈ ಸಿಂಹಾಸನದ ಮೇಲೆ ಅಧಿಕಾರ ಅಂತ. ಇದು ಅವನಿಗೇನು ಅರ್ಥ ಆಗಲಿಲ್ಲ. ಒಟ್ಟು ಕೂಡಬೇಡ ಅಂತ ಎಳೆದದ್ದಷ್ಟೇ ತಲೆಯಲ್ಲಿ ಉಳಿತು. ಯಾವಾಗ ಚಿಕ್ಕಮ್ಮ ರೆಟ್ಟೆ ಹಿಡಿದು ಎಳೆದು ಪಕ್ಕಕ್ಕೆ ಹಾಕಿದ್ದಾಳೆ, ಬಹಳ ಸಿಟ್ಟು ಬಂದಿದೆ. ಅಳ್ತಾ ಇದ್ದಾನೆ. ಅವನ ಬಾಯಿಂದ ಮಾತೇ ಹೊರಡ್ತಾ ಇಲ್ಲ. ಪ್ರರುದನ್, ಕಣ್ತುಂಬಿ ನೀರು ಬರ್ತಾ ಇದೆ. ಗಟ್ಟಿ ಶಬ್ದ ಮಾಡ್ತಾ ಅಳ್ತಾ ಓಡಿ ತನ್ನ ಮನೆಗೆ ಬಂದುಬಿಟ್ಟಿದ್ದಾನೆ.
ಅಳ್ತಾ ಓಡ್ತಾ ಬರ್ತಾ ಇರುವ ಮಗನನ್ನು ಕಂಡಂತಹ ಸುನೀತಿ ಭ್ರಾಂತಳಾಗಿದ್ದಾಳೆ. ಅವಳಿಗೆ ಭಯ ಆಗ್ತಾ ಇದೆ. ಮಗನ ಯಾರು ಹೊಡೆದ್ರೋ, ಯಾರು ಏನು ಮಾಡಿದ್ರೋ. ಆ ಮಗ ಬಂದು ತಾಯಿಯ ತೊಡೆಯನ್ನು ಏರಿ ಮತ್ತೆ ಗಳಗಳ ಅಳ್ತಾ ಇದ್ದರೆ ತಾಯಿಯಾದ ಸುನೀತಿ ಅವನನ್ನು ಬೆನ್ನನ್ನು ನೇವರಿಸ್ತಾ ಅವನ ತಲೆಯನ್ನು ಅಗ್ರಾಣ ಮಾಡ್ತಾ ಮುದ್ದು ಮಾಡ್ತಾ ಧ್ರುವನಿಗೆ ಕೇಳ್ತಾ ಇದ್ದಾಳಪ್ಪ, ಯಾಕೋ ಅಳ್ತಾ ಇದ್ದೀಯಾ? ಯಾರಾದರೂ ನಿನ್ನನ್ನು ಆಟಕ್ಕೆ ಸೇರಿಸ್ಕೊಳ್ಳಿಲ್ವಾ? ನಿಂಗೆ ಯಾರು ಹೊಡೆದ್ರ, ಬೈದ್ರ? ಕಣ್ಣೀರು ಒರೆಸಿ ಕೇಳ್ತಾ ಇದ್ದಾಳೆ. ಆಗಲೂ ಮಗ ಮಾತಾಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ಅವನ ಜೊತೆಯ ಬಾಲಕರು ಆ ತಾಯಿಗೆ ಹೇಳ್ತಾ ಇದ್ದಾರೆ, ಇವನ ಚಿಕ್ಕಮ್ಮ ಇವನನ್ನು ಎಳೆದು ಹಾಕಿಬಿಟ್ಲು, ಅದಕ್ಕೆ ಅಳ್ತಾ ಇದ್ದಾನೆ. ಇವನ ಚಿಕ್ಕಮ್ಮ ನೀನು ತೊಡೆಯನ್ನು ಏರಬೇಡ, ಅಪ್ಪನ ತೊಡೆಯ ಏರುವ ಯೋಗ್ಯತೆ ನಿನಗಿಲ್ಲ ಅಂತ ಇವನನ್ನು ಬೈದು ಹೊರಗೆ ಹಾಕಿದ್ದಾಳೆ. ಆದ್ದರಿಂದ ಅಳ್ತಾ ಇದ್ದಾನೆ ಎಂದಾಗ ಸುನೀತಿಯ ಬಾಯಲ್ಲಿ ಬಂದ ಉತ್ತಮ ನೀತಿ. ನಮಗೆಲ್ಲ ಧ್ರುವನಂಥ ಮಕ್ಕಳು ಬೇಕು ಅನ್ನುವ ಬಯಕೆ ಇದೆ. ಆದರೆ ಧ್ರುವನಂಥ ಮಗನನ್ನು ಪಡಿಬೇಕಾದ್ರೆ ನಾವು ಮೊದಲು ಸುನೀತಿ ಆಗಬೇಕು. ಏನು ಸುನೀತಿ? ಕೆಲವರು ಸುನೀತಿ ಹೆಸರಿಟ್ಕೊಂಡಿರ್ತಾರೆ. ಹೆಸರಿಟ್ಕೊಂಡ್ರೇನು? ಇವಳದು ಗುಣ ಎಂಥದ್ದು ಅಂದರೆ ಆ ಮಗನಿಗೆ ಹೇಳ್ತಾ ಇದ್ದಾಳೆ, ಚಿಕ್ಕಮ್ಮನ ಮೇಲೆ ಸಿಟ್ಟಾಗಿದೆಯೇನಪ್ಪ, ಸಿಟ್ಟು ಮಾಡ್ಕೋಬೇಡ. ಸಿಟ್ಟು ಮಾಡಿಕೊಂಡು ನೀನು ನಿನ್ನ ಚಿಕ್ಕಮ್ಮನಿಗೆ ಕೆಡಕು ಎಣಿಸಬೇಡ. ಮಾಮಂಗಲಂ ತಾತ ಪರೇಶು ಮಂಸ್ಥಾ ಭುಂಕ್ತೆ ಜನೋ ಯತ್ಪರ ದುಃಖದಸ್ತತು. ಯಾರಾದರೂ ಒಬ್ಬರಿಗೆ ದುಃಖವನ್ನು ಕೊಟ್ಟರೆ ದುಃಖವನ್ನು ಅನುಭವಿಸುವವರು ನಂಗೆ ದುಃಖ ಕೊಟ್ಟಿದ್ದೀರಿ, ನಿಮಗೂ ದುಃಖ ಬರಲಿ ಅಂತ ಹೇಳಬೇಕಾದ್ದಿಲ್ಲ. ಯಾಕಂದರೆ ಇಬ್ಬರಲ್ಲೂ ಇರುವ ಭಗವಂತ ನೋಡ್ತಾ ಇರ್ತಾನೆ. ಮಾಡಿದ್ದುಣ್ಣೋ ಮಹಾರಾಯ ಅಂತ ನಾವು ಅವರಿಗೆ ಕೆಡಕನ್ನು ಎಣಿಸಿ ನಮ್ಮ ಪುಣ್ಯ ಖರ್ಚು ಮಾಡ್ಕೊಳ್ಳೋದೇ ಬೇಡ. ಸುಮ್ಮನಿದ್ರೆ ಸಾಕು. ಇನ್ನೊಬ್ಬರಿಗೆ ಜೀವನದಲ್ಲಿ ಕೆಡಿಸಬೇಡ. ಯಾರಿಗೂ ಜೀವನದಲ್ಲಿ ದ್ವೇಷ ಮಾಡುವ ಬುದ್ಧಿ ನಿಂಗೆ ಬೇಡ. ನಿನಗೆ ಕೆಡಕು ಮಾಡಿದವರಿಗೂ ನೀನು ಕೆಟ್ಟದ್ದನ್ನು ಬಯಸಬೇಡ. ಇದು ಬಹಳ ಎತ್ತರದ ಸ್ಥಿತಿ. ಇದು ಸಾಮಾನ್ಯರಿಗೆ ಹೇಳಿದಲ್ಲ, ನಮ್ಗೆ ಅಲ್ಲೇ ಅಲ್ಲ. ನಾವು ಕಾಯ್ತಾ ಇರ್ತೀವಿ, ಯಾರ ಜೊತೆ ಜಗಳ ಆಡೋಣ, ಯಾರ ಜೊತೆ ಕೈ ಮಿಲಾಯಿಸೋಣ ಅಂತ ಕಾಯ್ತಿರ್ತೀವಿ. ಅದು ಯೌವನ ಬಂದಾಗ, ಸ್ವಲ್ಪ ಧನ ಇದ್ದಾಗ, ಜೊತೆಗೆ ಬುದ್ಧಿನೂ ಕೆಟ್ಟಾಗ, ಕೆಟ್ಟವ ಸ್ನೇಹಿತರ ಸಹವಾಸ ಇದ್ದಾಗಂತೂ ಮುಗದೇ ಹೋಯಿತು ನಮ್ಮ ಕತೆ. ಆದರೆ ಒಬ್ಬ ಸಾಧಕನಾಗಿ ಎತ್ತರಕ್ಕೆ ಏರಬೇಕಾದ್ರೆ ತಾಯಿಯಾದ ಆ ಹೆಣ್ಣಿನ ಜವಾಬ್ದಾರಿ. ಆದರೆ ಈಗೊಂದು ದುರಂತ ಅಂದರೆ ಆ ಸಮಯದಲ್ಲಿ ನೀತಿ ಹೇಳುವ ತಾಯಿಯ ಮನೆಯಲ್ಲಿರೋಲ್ಲ. ಯಾವ ಕಾಲದಲ್ಲಿ ಮಗುವನ್ನು ಬಳ್ಳಿಯನ್ನು ಸರಿಯಾಗಿ ಹಪ್ಪಿಸಬೇಕಿತ್ತೋ ಆ ಸಂದರ್ಭದಲ್ಲಿಯೇ ತಾಯಿಯಾದವಳು ಸಂಸ್ಕಾರವನ್ನು ಕೊಡೋಲ್ಲ, ನೀತಿಯನ್ನು ಹೇಳೋಲ್ಲ. ಅಂದರೆ ಮುಂದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೋದೇ ಇಲ್ಲ. ಧ್ರುವ ಅಂದರೆ ಶಾಶ್ವತ. ನಮ್ಮದು ಶಾಶ್ವತವಾಗಿರಬೇಕು ಅಂದರೆ ಅದರ ಹಿನ್ನೆಲೆಯಲ್ಲಿ ನೀತಿ ಮುಖ್ಯ. ಹಾಗಾಗಿ ಹೇಳ್ತಾ ಇದ್ದಾಳೆ, ನೀನು ಇನ್ನೊಬ್ಬರಿಗೆ ಕೆಡಕು ಎಣಿಸಬೇಡ. ಯಾಕಂದರೆ ದುಃಖ ಬಂದಾಗ, ಯಾರಾದರೂ ನಮಗೆ ಕಷ್ಟ ಕೊಟ್ಟಾಗ ನಾವು ಈ ಮಾತುಗಳು ಆಡ್ತೇವೆ. ಈಗ ನಿಮ್ಮ ಟೈಮು, ನಾಳೆ ನಮ್ಮ ಟೈಮ್ ಬಂದಾಗ ನೋಡ್ಕೋತೀವಿ ಅನ್ಬೇಡಿ ಅಂತ. ನಿಮ್ಮ ಕಾಲ ನಡೀಲಿ, ಅದೇನು ಮಾಡ್ತೀರೋ ಮಾಡಿ, ನಮಗೂ ಟೈಮ್ ಬರುತ್ತೆ, ನೋಡ್ಕೊಳ್ತೀವಿ. ಟೈಮ್ ಅಂದರೆ ಕಾಲ ಅಂದರೆ ಭಗವಂತ. ದೇವರು ಅನುಗ್ರಹ ಮಾಡಿದ ಕಾಲಕ್ಕೂ ನಮಗೆ ಕೆಡಕು ಮಾಡಿದವರ ಮೇಲೆ ಸಿಟ್ಟಿಟ್ಕೊಳ್ಬಾರ್ದು ನೋಡಿ. ಯಾಕಂದರೆ ಯಾಕೆ ಹೀಗೆ ಹೇಳ್ತಾ ಇದ್ದಾಳೆ ಅಂದರೆ, ಯಾರಿಗೆ ಮನದ ಒಳಗೆ ಮತ್ತೊಬ್ಬರ ಮೇಲೆ ಕೆಣಿಸುವ ಭಾವನೆ ಇದೆ ಅಂಥ ಕೊಳಕು ಮನಸ್ಸುಗಳು ಭಗವಂತನ ಚಿಂತನೆ ಮಾಡಲಿಕ್ಕೆ ಆಗೋದೇ ಇಲ್ಲ. ನಿಮ್ಮ ಚಿಕ್ಕಮ್ಮ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅಂತ. ನಿಮ್ಮ ಚಿಕ್ಕಮ್ಮ ಹೇಳಿದ ನಿಜವೇ. ನೀನು ಎತ್ತರವಾದ ಆಸನ, ಉತ್ತಮನಂತೆ ಉತ್ತಮವಾದ ಆಸನದಲ್ಲಿ ಕೂಡಬೇಕಾದ್ರೆ ತಪಸಾರಾಧ್ಯ ಪುರುಷಂ ಅಂದ್ಲಲ್ಲ, ನಿಜ.
ದೇವರ ದಯ ಇದ್ದರೆ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ರೀ. ಇವತ್ತು ನಮ್ಮ ಎಫರ್ಟ್ ಆಗಲಿ, ನಮ್ಮ ಪ್ರಯತ್ನ ಆಗಲಿ, ನಮ್ಮ ಯೋಗ್ಯತೆ ಆಗಲಿ, ಇವೆಲ್ಲ ಸಫಲ ಆಗಬೇಕಾದ್ರೆ ಎರಡಕ್ಕಿಂತ ಮುಖ್ಯವಾಗಿ ದೇವರ ದಯ ಬೇಕು, ದೊಡ್ಡವರ ದಯ ಬೇಕು, ಹರಿವಾಯು ಗುರುಗಳ ಅನುಗ್ರಹ ಬೇಕು. ನೋಡಿ, ನಿಮ್ಮಷ್ಟೇ ಓದಿರ್ತಾರೆ, ನಿಮ್ಮಾಗೆ ಕೆಲಸಕ್ಕೆ ಸೇರಿಕೊಂಡಿರ್ತಾರೆ, ನಿಮ್ಮ ಜೀವನದ ನೆಮ್ಮದಿ ಸುಖ ಶಾಂತಿ ಅವ್ರಿಗಿಲ್ಲ. ನಿಮ್ಮಷ್ಟೇ ಸಂಬಳ, ನಿಮ್ಮಷ್ಟೇ ಓದಿದ್ದಾರೆ, ಆದರೂ ಇಲ್ಲಿ ಬರೆದಿರಬೇಕಲ್ಲ, ಅದು ದೇವರ ದಯ. ಅದಾಗಬೇಕಂತಾದರೆ ಇನ್ನೊಬ್ಬರಿಗೆ ಕೆಡಕ್ಕೆ ಬೆಳೆಸಬಾರ್ದು. ನಿಮ್ಮ ಚಿಕ್ಕಮ್ಮ ಹೇಳಿದ ಸರಿಯೇ. ಆರಾಧಯ ಅದೋಕ್ಷ ಜಪಾದ ಪದ್ಮಂ ಯದಿಚ್ಛಸೇದ್ಯಾಸನ ಉತ್ತಮೋ ಯಥಾ. ಇವತ್ತು ನೋಡು, ಆ ಉತ್ತಮ ಎಂಥ ಉತ್ತಮವಾದ ಆಸನದಲ್ಲಿ ಕೂತಿದ್ದಾನೆ. ಅಲ್ಲಿ ಕೂಡಬೇಕು ಅಂತ ನಿಂಗೆ ಬಯಕೆ ಬಂತಲ್ಲ, ನಿಂಗೂ ಆಸೆ ಆಯ್ತಲ್ಲ, ಹಾಗಾದರೆ ದೇವರ ಆರಾಧನೆ ಮಾಡು. ದೇವರ ಆರಾಧನೆ ಮಾಡಿದ್ರೆ ನೀ ಕೇಳಬೇಕಾದ್ದೇ ಇಲ್ಲ, ಕೂತ್ ಕಡೆಗೆ ಎಲ್ಲ ಬರುತ್ತೆ. ಇದು ತಾಯಿ ಆದವಳು ಹೇಳ್ತಾ ಇದ್ದಾಳೆ. ಅವಳು ಇನ್ನೊಂದು ಮಾತು ಹೇಳ್ತಾಳೆ ನೋಡು, ನಮ್ಮ ಎಲ್ಲ ದುಃಖವನ್ನು ಮೂಲೋತ್ಪಾಟನೆ ಮಾಡುವವ ಅಂದರೆ ಅದು ಭಗವಂತ ಮಾತ್ರ. ನನಗೆ ಅವನು ಬಿಟ್ಟು ಇನ್ಯಾರ್ದು ಪರಿಚಯ ಇಲ್ಲ ಅಂತಾಳೆ ತಾಯಿ. ನಮಗೇನು ಗೊತ್ತಾ, ನಮ್ಮ ಜೀವನದಲ್ಲಿ ದೇವರ ಪರಿಚಯ ಇಲ್ಲ. ನಿಮಗೆ ಮಿಕ್ಕವ್ರದ್ದೆಲ್ಲ ಕಾಗೆ ಬಳಗ ಇದ್ದಾಗ ಎಲ್ಲರದು ಪರಿಚಯ ಇದೆ. ಈ ಮಾನವ ಜನ್ಮ ಬಂದಾಗ ಯಾರನ್ನ ಪರಿಚಯ ಮಾಡಿಕೊಳ್ಬೇಕು ಅಂತ ಪರಮಾತ್ಮನ ಪರಿಚಯ ಮಾತ್ರ ಇಲ್ಲದೆ ಪರಮಾತ್ಮನ ಪಾದ ಸೇರ್ಕೊಂಡ್ಬಿಡ್ತೀವಿ. ಏನು ಪ್ರಯೋಜನ? ಯಾರ್ಯಾರು ನಿಮಗೆ ಸಹಾಯ ಮಾಡಿದ್ರೇನು, ಯಾರ್ಯಾರು ನಿಮಗೆ ಪರಿಚಯ, ಜನರ ಪರಿಚಯ ಪ್ರಯೋಜನ ಇಲ್ಲ. ಜನರ ಒಳಗಿರುವ ಜನಾರ್ದನನ ಪರಿಚಯ ಇರಬೇಕು.